ಎಲ್ರಿಗೂ ನಮಸ್ಕಾರ. ಮುಂಜಾನೆ ಎದ್ದ ತಕ್ಷಣ ನಾವೆಲ್ಲರೂ ಏನು ಮಾಡ್ತೀವಿ, ಹಲ್ಲು ತಿಕ್ಕೋತೀವಿ. ಈ ಹಲ್ಲು ತಿಕ್ಕೋಕೆ ನಾವು ಬ್ರಷ್ ಬಳಸ್ತೀವಿ, ಆಮೇಲೆ ಪೇಸ್ಟ್ ಬಳಸ್ತೀವಿ. ಈ ಬ್ರಷ್ ಎಲ್ಲರ ಬಳಿ ಪ್ಲಾಸ್ಟಿಕ್ ಅದ. ಈ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆಗೆ ಹೋಗಿ ನಮ್ಗೆ ಹಾನಿಕಾರಕ ಆಗ್ತದೆ. ಆಮೇಲೆ ಬ್ರಷ್ ನಾವು ಬಳಸಿ ಒಕ್ಕಟ್ದಾಗ ಅದು ಪರಿಸರನೂ ಹಾನಿ ಮಾಡ್ತದೆ. ಎಷ್ಟು ನಾವು ವಿಚಾರ ಮಾಡ್ರಿ, 140 ಕೋಟಿ ದಿನಾಲೂ ಅಷ್ಟು ಬ್ರಷ್ ಬಳಸಿ 3-4 ತಿಂಗಳಿಗೆ ಬ್ರಷ್ ಬದಲಿ ಮಾಡಿದಾಗ ಎಷ್ಟು ಬ್ರಷ್ ನಾವು ಪರಿಸರಕ್ಕೆ ಒಕ್ಕಟ್ಟಿರ್ತೀವೋ ಅದರಿಂದ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ, ಎಷ್ಟು ಸೂಕ್ಷ್ಮಾಣು ಜೀವಿಗೆ, ಎಷ್ಟು ಜನರಿಗೆ ಅದರಿಂದ ಹಾನಿ ಆಗತ್ತಿರ್ಬೇಕು ಅಂತ. ಅಷ್ಟು ಪ್ಲಾಸ್ಟಿಕ್ ನಾವು ನೀರಾಗ ಹೋಗಿ ಆ ನೀರು ಪೊಲ್ಯೂಟ್ ಆಗಿ ನೀರಂದು ಎಷ್ಟು ಜೀವಿಗಳಿಗೆ ಹಾನಿ ಮಾಡಕತ್ತಿರ್ಬೇಕು, ಅಷ್ಟು ಜೀವಿಗಳಿಗೆ ಹಾನಿ ಆದಂಗ ಅದರಿಂದ ನಮಗೆ ಎಷ್ಟು ತೊಂದರೆ ಆಗತ್ತಿರ್ಬೇಕು ಅಂತ. ಇಷ್ಟೆಲ್ಲ ಯಾರಿಗೆ ಗೊತ್ತಿಲ್ಲ ಅನ್ನೋದಿದೆ, ಎಲ್ಲರಿಗೂ ಗೊತ್ತದ. ಇದು ಬ್ರಷ್. ಆಮೇಲೆ ಪೇಸ್ಟ್ ಏನ್ ಬಳಸಕತ್ತಿದ್ರು ಎಲ್ಲರೂ ನಾವಂತ ಬ್ರಷ್ ಬಳಸ್ತಾ ಬಳಸ್ತಾ ಪೇಸ್ಟ್ ನಮ್ಗೆ ಭಾಳ ಉಪಯೋಗ ಆಗತ್ತೆ ಅನ್ಕೋತೀವಿ. ಆದ್ರೆ ನೀವು ಆ ಡಬ್ಬಿ ಮೇಲೆ ಏನ್ ಕೆಮಿಕಲ್ಸ್ ಬರ್ತಾರಲ್ಲ, ಆ ಕೆಮಿಕಲ್ಸ್ ಒಂದ್ಸಲ ಏನ್ ಮಾಡ್ರಿ, ಗೂಗಲ್ದಾಗ ಹೋಗಿ ಆ ಕೆಮಿಕಲ್ಸ್ ಏನೇನದ ಅದ್ರಿಂದ ಏನ್ ನುಕ್ಸಾನ್ ಅದ, ಏನ್ ಲಾಭ ಆಗತ್ತೆ ಅದು ನೋಡಿದ್ಮ್ಯಾಗ ಅದ್ರ ಲಾಭ ನಷ್ಟ ನೋಡಿದ್ಮ್ಯಾಗ ನಿಮ್ಗೆ ಬ್ರಷ್ ಬಳಸಬೇಕು, ಪೇಸ್ಟ್ ಬಳಸಬೇಕು ಅನ್ಸಂದ್ರೆ ಬಳಸ್ರಿ. ಯಾಕಂದ್ರೆ ಅದು ಅನೇಕ ಸಲ ನೋಡಿರಲ್ಲ, ಬರೀ ನಾವು ಅಡ್ವರ್ಟೈಸ್ ನೋಡ್ತೀವಿ, ಚಲೋ ಅನಿಸ್ತದೆ, ನಾವು ಬಳಸೋಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಬದಲು ಕೆಮಿಕಲ್ಸ್ ಏನೇನದಾವ ಅದ್ರ ಲಾಭ ನಷ್ಟ ನೋಡ್ಕೊಂತೀವಿ ಅಂದ್ರೆ ಅವಾಗ ಗೊತ್ತಾಗ್ತದೆ ಇದು ಪೇಸ್ಟ್ ಬಳಸಬಾರ್ದು ಅಂತೇಳಿ. ಆಮೇಲೆ ಆ ಪೇಸ್ಟ್ ನಮಗ್ ಹಾನಿಕಾರಕ ಆಗತ್ತದ. ಅಷ್ಟೇ ತಲ್ಲ ಯಾವಾಗ ಅದು ಪೇಸ್ಟ್ ಬಳಸಿ ಅದು ಉಗುಳ್ತೀವಿ, ಉಗುಳ್ದಾಗ ಏನದ ಅದು ಪರಿಸರಕ್ಕೆ ಸೇರ್ತದ. ಅಷ್ಟೊಂದು ಕೆಮಿಕಲ್ಸ್ ಏನದಪ್ಪ ಅಂತಂದ್ರೆ ನಾವು ನೀರಿಗೆ ಹೋಗ್ತದ, ಭೂಮಿಗೆ ಹೋಗ್ತದ. ಅಷ್ಟು ನಮಗೆ ಹೋದಾಗ ಅಲ್ಲಿ ಮತ್ತೆ ನಮಗೆ ಏನದಂದ್ರೆ ಮತ್ತೆ ಜೀವ ವೈವಿಧ್ಯತೆ, ಜೀವ ಸೈಕಲಿಗೆ ಏನದ ನಾವು ಜೀವನ ಚಕ್ರ ಏನಂತೀವಿ ಅಂದ್ರೆ ಜೀವ ಬಯೋಲಜಿಕಲ್ ಸೈಕಲ್ ಅಂತೀವಿ, ಅದಕ್ಕೆ ನಾವು ನಷ್ಟ ಮಾಡ್ತೀವಿ, ಹಾನಿ ಮಾಡ್ತೀವಿ. ಅದ್ರ ಸಲುವಾಗಿ ಏನದಂದ್ರೆ ಈ ಪೇಸ್ಟ್ ಬ್ರಷ್ ಬಳಸೋದ್ ಬಿಟ್ಟು ಅಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ಪರಿಸರದ ಆರೋಗ್ಯ ದೃಷ್ಟಿಯಿಂದ, ಅಷ್ಟೇ ಅಲ್ಲ ನಮ್ಮ ಮನೆಯ ಆರ್ಥಿಕತೆ ದೃಷ್ಟಿಯಿಂದ ಮತ್ತು ದೇಶದ ಆರ್ಥಿಕ ದೃಷ್ಟಿಯಿಂದ ಬಹಳ ಉಪಯೋಗ ಅದಾವ. ಆಯ್ತು, ಇಷ್ಟೆಲ್ಲ ಉಪಯೋಗ ಅದಾವ. ಹಂಗಾದ್ರೆ ಪರ್ಯಾಯ ಪದ್ಧತಿ ಏನು? ಪರ್ಯಾಯ ಏನದಪ್ಪ ಅಂದ್ರ ಅನೇಕ ಸಸ್ಯಜನ್ಯ ಟೂತ್ ಬ್ರಷ್ಗಳು ಸಿಗ್ತಾವ ನಮಗ. ಎಲ್ಲರಿಗೂ ಗೊತ್ತಿದ್ದಂಗ ಬೇವಿನ ಕಡ್ಡಿ ಬಳಸ್ತೀವಿ. ಅನೇಕ ಕಡೆ ಅಲ್ಲಿ ಇಲ್ಲಿ ಏನದಪ್ಪ ಅಂದ್ರೆ ಬೇವಿನ ಕಡ್ಡಿ ಮಾರ್ತಾರ, ಆ ಬ್ರಷ್ ಸಲುವಾಗಿ ಮಾರ್ತಾರ. ಅವಾಗ ಅನಿಸ್ತದ ನಮಗೆ ಬ್ರಷ್ ಸಲುವಾಗಿ ಮಾರಾಕತ್ತಾರ ಅಂದ್ರೆ ಎಷ್ಟು ಬಡ್ರಿದಿರ್ಬೇಕು ಈ ದೇಶ, ಎಷ್ಟು ಹಿಂದುಳಿದಿರ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಯಾರು ಬೇವಿನ ಕಡ್ಡಿದಿಂದ ಬ್ರಷ್ ಬಳಸಕತ್ತಾರ, ಎಲ್ಲಿ ಮಾರ್ಲಿಕತ್ತಾರ, ಅದು ದೇಶ ಬಹಳ ಶ್ರೇಷ್ಠ ಅದ. ಆ ಭಾಗ, ಆ ಊರು ಬಹಳ ಡೆವಲಪ್ಡ್ ಅದ ಅನ್ಕೋಬೇಕಾಗ್ತದೆ. ಯಾಕಂದ್ರೆ ಅವ್ರ ಪರಿಸರಕ್ಕೂ ನಾಶ ಮಾಡಲಾಗ್ಯಾರ, ತಾವನು ಹಾನಿ ಮಾಡ್ಕೊಳ್ಳಲಾಗ್ಯಾರ. ಸೊ ಈ ರೀತಿ ಬೇವಿನ ಕಡ್ಡಿ ಅಷ್ಟೇ ಇರ್ತಲ್ಲ, ಬೇವಿನ ಕಡ್ಡಿ ಎಲ್ಲ ಕಡೆ ಸಿಗಲ್ರಿ ಅಂತ. ಈ ರೀತಿ ಎಷ್ಟು ಬ್ರಷಸ್ ವಿಚಾರ ಮಾಡ್ರಿ. ಬೇವಿನ ಕಡ್ಡಿ ಬಳಸ್ಬೋದು, ಹೊಂಗೆ ಕಡ್ಡಿ ಬಳಸ್ಬೋದು, ಹುಂಚಿ ಕಟ್ಟಿಗೆ ಬಳಸ್ಬೋದು, ಆಮೇಲೆ ಏನೋ ಉತ್ತರಾಣಿ ಕಡ್ಡಿ ಬಳಸ್ಬೋದು. ಇಷ್ಟೇ ಅಲ್ಲ, ದಾಳಿಂಬ್ರೆ ಎಣ್ಣೆ ಇಲ್ಲದವ ಆ ದಾಳಿಂಬ್ರೆ ಎಲಿ ಸಹಿತ ಬ್ರಷ್ ಪೌಡರ್ ಬ್ರಷ್ ಆಗಿ ಬಳಸ್ಬೋದು. ಆಮೇಲೆ ಬಂದ್ರೆ ಪೇಸ್ಟ್ ಆಗಿ ಬಳಸ್ಬೋದು, ಪೌಡರ್ ಆಗಿ ಬಳಸ್ಬೋದು. ಆಮೇಲೆ ಮಾವಿನ ಎಲೆ ಸಹಿತ ನಾವು ಟೂತ್ ಬ್ರಷ್ ಅಂದ್ರೆ ಬ್ರಷ್ ಹಲ್ ತಿಕ್ಕೋಕ್ ಬಳಸ್ಬೋದು, ಹಲ್ ಪುಡಿಯಾಗಿ ಬಳಸ್ಬೋದು. ಹಸಿ ಮಾವಿನ ಎಲೆ, ಒಣಗಿದ ಮಾವಿನ ಎಲೆ ಪೌಡ್ರ ನಾವು ಹಲ್ ಪುಡಿಯಾಗಿ ಬಳಸ್ಬೋದು. ಏನು ಮಾವಿನ ಎಲೆ, ದಾಳಿಂಬ್ರೆ ಎಲೆ, ಜಾಪುಳ ಎಲೆ ಅಂದ್ರೆ ಪೇರು ಎಲೆ, ಗಾವ ಅಂತೀವಿ, ಸೊ ಅದರ ಎಲೆ, ಹಿಂಗ ಅನೇಕ ಗಿಡಗಳು ನಾವು ಎಲೆಗಳು ನಾವು ತಗೊಂಡು ಬ್ರಷ್ ಮಾಡ್ಕೋಬಹುದು. ಏನು ಜಸ್ಟ್ ಆ ಎಲೆ ತಗೋಬೇಕು, ಬಾಯ್ದಾಗ ಮೆಲಿಬೇಕು, ಮೆಲ್ದಾಗ ಏನಾಗ್ತದ ಪುಡಿ ಪುಡಿ ಆಗ್ತದ. ಆ ಎಲೆ ನುಂಗುರ್ನು ಉಪಯೋಗ ಅದ, ಉಗುರ್ನು ಉಪಯೋಗ ಅದ. ಆ ಬ್ರಷ್ ಏನದ ಅದು ಪುಡಿ ಪುಡಿ ಆಗಿರಲಿ ಹಲ್ ತಿಕ್ಕೋಬೇಕು. ಇದರಿಂದ ಬಹಳ ಲಾಭ ಆಗ್ತಾವ. ಅಂದ್ರೆ ನಾವೊಂದು ಏನದ ಅಂತಂದ್ರೆ ಇಲ್ಲಿ ರಾಸಾಯನಿಕ ರಹಿತ ಇರ್ಬೋದು, ಪರಿಸರಕ್ಕೆ ನಷ್ಟ ಮಾಡದಂತದ್ದು ಇರ್ಬೋದು, ಅಂಥವು ಬ್ರಷ್ ಏನಾರು ಬಳಸ್ಬೇಕಾಯ್ತಂದ್ರೆ ಸಸ್ಯಜನ್ಯ ಈ ರೀತಿ ಅದಾವ. ಅದಕ್ಕೆ ಇವ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋರಿ, ಯಾವ್ಯಾವ ಹೆಚ್ಚಿಗೆ ಬಳಸ್ಬೋದು. ಬೇವಿನ ಕಡ್ಡಿ ಅಷ್ಟೇ ಅಲ್ಲ, ಬೇವಿನ ಕಡ್ಡಿ, ಉತ್ತರಾಣಿ, ಹೊಂಗಿದು, ಆಮೇಲೆ ನೀಲ್ ಕಡ್ಡಿ ಬಳಸ್ಬೋದು, ನೀಲ್ ಎಲೆ ಬಳಸ್ಬೋದು, ನೀಲ್ ನೆರಳೆ ಜಾಮೂನ್ ಅಂತೀವಿ ಅದರ ಬಳಸ್ಬೋದು. ಹಿಂಗ ಅನೇಕ ಗಿಡಗಳನ್ನ ನಾವು ಬಳಸ್ಕೋಬಹುದು, ಅದಕ್ಕೆ ಎಲಿ ಬಳಸ್ಬೋದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಬಳಸ್ಕೊಳ್ಳೋರಿ. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನದಪ್ಪ ಅಂದ್ರೆ ನಾವು ಒಳ್ಳೆ ಪರಿಸರ ಕೊಡ್ಬೋದು. ಯಾಕಂದ್ರೆ ಈ ಪರಿಸರ ಏನದಲ್ಲ ನಮ್ದು ಹಿರಿಯರ ಮಾಡಿದಂತ ಆಸ್ತಿ ಅತ್ತಲ್ಲದು, ಅದು ನಾವು ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ನಮ್ಮ ಮಕ್ಕಳಿಂದ ತಗೊಂಡಂತ ಸಾಲ ಅದ. ಅವ್ರಿಗೆ ಅದು ಎಷ್ಟಾತ ಅಷ್ಟು ತೀರಿಸಿ ಹೋಗಾರಿ. ಅದಕ್ಕೆ ಪರಿಸರಕ್ಕೆ ಒಳ್ಳೇದು ಮಾಡರಿ. ಆ ಒಳ್ಳೇದು ಮಾಡ್ಬೇಕಾದ್ರೆ ಈ ಕೆಲಸ ಏನದಪ್ಪ ಅಂದ್ರೆ ನಾವು ಪರಿಸರ ಸ್ನೇಹಿ ಬ್ರಷ್ ಬಳಸ್ಬೋದು. ಇದ್ರ ಜೊತೆಗೆ ಹೊಸದಾಗಿ ಏನಂದ್ರೆ ಆಕಳ ಸಗಣಿ, ಹಿಂದಕ್ಕೆಲ್ಲ ನಾವು ಆಕಳ ಬೂದಿ, ಮನ್ಯಾಗ ಬೂದಿ ಕೂಳು ಸುಟ್ಟಾಗ ಬೂದಿ ಬರ್ತಿತ್ತು, ಆ ಬೂದಿಲಿಂದು ಬ್ರಷ್ ಹಲ್ಪುಡಿ ತಯಾರು ಮಾಡುವಂತ ನಾಲೆಜ್ ನಮ್ಮಲ್ಲಿ ಎಲ್ಲರ ಬಳಿ ಇತ್ತು. ಬರಂತ ದಿವ್ಸನಾಗ ಅದು ಬಿಟ್ವಿ. ಅದಕ್ಕೆ ಮತ್ತೇನದ ಆಕಳ ಸಗಣಿಲಿಂದ ದಂತ ಮಂಜನ್ ತಯಾರು ಮಾಡಕತ್ತಾರ, ಅಂದ್ರೆ ಗೋಮಯ ದಂತ ಮಂಜನ್ ಅಂತ ಎಲ್ಲ ಕಡೆ ಪ್ರಚಾರ ಮಾಡಕತ್ತಾರ. ಅದಕ್ಕೆ ನಾವು ಅದ್ರ ಬಗ್ಗೆ ನಾಲೆಜ್ ತಗೊಳ್ರಿ. ಇದ್ರೊಳಗೆ ಏನ್ ದೊಡ್ಡದಿಲ್ಲ, ಅದು ಆಕಳ ಸಗಣಿ ಕುಳ್ಳು ಏನದ ಸುಡ್ತಾರ, ಬೂದಿ ಬರ್ತದ. ಆ ಬೂದಿ ಚಾರ್ಕೋಲ್ ಟೈಪ್ ಸುಡ್ಬೋದು ಅಥವಾ ಬೂದಿ ಬರಂಗ್ ಸುಡ್ಬೋದು. ಅವ್ ಎರಡರೊಳಗೆ ಏನದ ಅಂದ್ರೆ ಹಲ್ಲು ಪುಡಿಗೂ ಹಲ್ಲು ಉಪಯೋಗ ಆಗಂತ ಲವಂಗ್ ಪುಡಿ ಇರ್ಬೋದು, ಲವಂಗ್ ಎಣ್ಣೆ ಇರ್ಬೋದು, ನೀಲಗಿರಿ ಎಣ್ಣೆ ಇರ್ಬೋದು. ಆಮೇಲೆ ಈ ರೀತಿ ಕಲ್ಲುಪ್ಪ ಅಂದ್ರೆ ಕಲ್ಲುಪ್ಪು ಇರ್ಬೋದು, ರಾಕ್ ಸಾಲ್ಟ್ ಅಂತೀವಿ. ಇಂಥವೇನೋ ಸ್ವಲ್ಪ ಅದಕ್ಕೆ ವಸ್ತುಗಳು ಆ್ಯಡ್ ಮಾಡ್ಕೊಂಡು ಸೇರಿಸಿ ಹಲ್ ಪುಡಿ ತಯಾರು ಮಾಡ್ಬೋದು. ಹಿಂಗೆ ಫಾರ್ಮುಲಾ ಇರ್ತಾವೆ, ಕಲಿಬೇಕಂಬುದಲ್ಲ. ಒಂದೆರಡು ಫಾರ್ಮುಲಾ ತಿಳ್ಕೊಂಡು ಸರಳ ಇದ್ದಂಥದ್ದು ನಾವು ಮಾಡ್ಕೊಂಡು ಹಲ್ ಪುಡಿಯಾಗಿ ಬಳಸ್ತೀವಿ ಅಂದ್ರೆ ಆಕಳನ್ನು ಉಳ್ದಂಗೆ ಆಗ್ತದೆ. ಆಕಳ ಸಗಣಿ ಬ್ರಷ್ ನಾವು ಪೇಸ್ಟ್ ಅದ್ರ ಪೌಡರ್ ಖರೀದಿ ಮಾಡಿದ್ವಿ ಅಂದ್ರೆ, ಇಲ್ಲ ಮನ್ಯಾಗನು ಮಾಡ್ಕೊಂಡ್ವಿ ಅಂದ್ರೆ ನಾವು ರೊಕ್ಕ ನಮ್ಮ ಮನ್ಯಾಗ ಉಳಿಕ್ ಶುರು ಆಗ್ತದೆ, ಆಕಳದಿಂದ ಲಾಭ ಕಾಣಕ್ ಶುರು ಆಗ್ತದೆ. ಹಿಂಗಾಗಿ
ಆಕಳ ಸಗಣಿ ಆಧಾರಿತ ದಂತ ಮಂಜನ ಬಳಸಾರಿ ಅಥವಾ ಗಿಡ ಆಧಾರಿತ ಸಸ್ಯಜನ್ಯ ಆಧಾರಿತ ಬ್ರಷ್ಗಳು ಬಳಸಾರಿ, ಪುಡಿ ಬಳಸಾರಿ. ಇದರಿಂದ ಪರಿಸರಕ್ಕೂ ಒಳ್ಳೇದು ಮಾಡಾರಿ, ನಮ್ಮ ಆರೋಗ್ಯನೂ ಉಳಿಸ್ಕೊಳ್ಳಾರಿ, ನಮ್ಮ ಆರ್ಥಿಕತೆನೂ ಉಳಿಸ್ಕೊಳ್ಳಾರ ಅಂತೇಳಿ ಈ ಒಂದು ಮೆಸೇಜ್ ಮೂಲಕ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.